ಹಲೋ ಎವ್ರಿವನ್, ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ತವ್ರ ಮನೆಯಲ್ಲಿ ಆಚರಣೆ ಮಾಡಿರುವಂತಹ ತುಳಸಿ ಹಬ್ಬದ ಒಂದು ಸಣ್ಣ ವಿಡಿಯೋವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಅದಕ್ಕೂ ಮೊದಲೇ ನಾನು ತುಳಸಿ ಪೂಜೆಯ ಹಾಗೂ ತುಳಸಿ ವಿವಾಹದ ಬಗ್ಗೆ ಒಂದು ಸಣ್ಣ ಕಥೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಅದು ಏನಂದರೆ, ತುಳಸಿ ಪೂಜೆ ಅಥವಾ ತುಳಸಿ ವಿವಾಹವು ಅತ್ಯಂತ ಹಳೆಯ ಹಾಗೂ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಒಂದು. ಈ ಹಬ್ಬವು ರಂದಾಳು ರೂಪವಾದ ತುಳಸಿಗೂ ಹಾಗೂ ವಿಷ್ಣುವಿನ ರೂಪವಾದ ಸಾಲಿಗ್ರಾಮಕ್ಕೂ ನಡೆದಂತಹ ವಿವಾಹದ ಹಬ್ಬವಾಗಿದೆ. ಇವರಿಬ್ಬರ ವಿವಾಹದ ಸಂಕೇತವಾಗಿ ಪ್ರತಿ ವರ್ಷ ಹಿಂದೂಗಳು ತುಳಸಿ ವಿವಾಹ ಅಥವಾ ತುಳಸಿ ಪೂಜೆಯನ್ನು ಮಾಡ್ತಾರೆ. ಈ ಹಬ್ಬವನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಂದು ಆಚರಣೆ ಮಾಡ್ತೇವೆ. ತುಳಸಿ ವಿವಾಹದೊಂದಿಗೆ ಹಿಂದೂ ಧರ್ಮದಲ್ಲಿ ವಿವಾಹ ಕಾರ್ಯಗಳಂತಹ ಶುಭ ಸಮಾರಂಭಗಳು ನಡೆಯಲು ಪ್ರಾರಂಭವಾಗುತ್ತೆ. ದೇವೋತ್ಥಾನ ಏಕಾದಶಿಯಂದು ವಿಷ್ಣು ದೇವನು ಯೋಗ ನಿದ್ರೆಯಿಂದ ಎದ್ದು ಸೃಷ್ಟಿಯ ಕಾರ್ಯವನ್ನು ಮತ್ತೊಮ್ಮೆ ತಾನು ಪಡೆದುಕೊಳ್ತಾನೆ. ನಂತರ ಅವನು ಸಾಲಿಗ್ರಾಮ ರೂಪದಲ್ಲಿ ತುಳಸಿಯನ್ನು ವಿವಾಹವಾಗ್ತಾನೆ. ಹಾಗಾದರೆ ತುಳಸಿ ಹಾಗೂ ವಿಷ್ಣುವಿನ ಪೂಜೆಯನ್ನು ಮಾಡಿ ಆ ದೇವತೆಗಳ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಬನ್ನಿ. ತುಳಸಿ ವಿವಾಹದ ಬಗ್ಗೆ ನಾನು ಮಾಡಿರುವಂಥ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ನನ್ನ ಚಾನಲ್ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಟ್ಟಿ ಅಂತದೇ ಹಾಕದ್ದು.